ಅಹೋರಾತ್ರ ಅವರೇ, ಗಿಡಗಳಿಗೆ ಮರಗಳಿಗೆ ದನನ ಗೊಬ್ಬರ ಕುರಿ ಗೊಬ್ಬರ ಹಾಕೋಣಂತ ಹೊರಟಿದ್ದೀವಿ. ಹಾಕಿದ್ರೆ ಒಳ್ಳೇದ ಕೆಟ್ಟದ? ಕಪಾಳ ಕುಡಿತೀನಿ ಕತ್ತೆ. ಊಟ ಅನ್ನ ತಿನ್ನಬಹುದಾ ಇಲ್ವಾ ಅಂತ ಕೇಳ್ತೀಯನೋ ನೀನು? ಅಮ್ಮನನ್ನ ನಾವು ಪ್ರೀತಿಯಿಂದ ನೋಡ್ಕೋಬೋದಾ ಇಲ್ವಾ ಅಂತ ಕೇಳ್ತೀಯನೋ ನೀನು? ಕಾಲ್ ಮುರಿತೀನಿ ಕತ್ತೆ ನಿನಗೆ. ಥೂ, ಇಂಥ ಪ್ರಶ್ನೆಗಳು ಕೇಳಿ ಸಮಯ ಹಾಳು ಮಾಡ್ತಿರಲ್ಲೋ ನೀವು. ಇದು ಕೇಳೋ ಪ್ರಶ್ನೆನಾ ನೀನು? ಸಾರಿ ಗುರುಗಳೇ, ದೇವರಣಗೋ ನನಗೆ ಅದು ಗೊತ್ತಾಗ್ಲಿಲ್ಲ. ಯಾಕೆಂದ್ರೆ ಆಲ್ರೆಡಿ ಗೊಬ್ಬರ ಅಂದ್ರೆ ರಾಸಾಯನಿಕ ಬಳಸಬಾರ್ದು ಅಂತೇಳಿ ಹಸಿನ ಗೊಬ್ಬರ, ಕುರಿಗಳ ಗೊಬ್ಬರ ತಗೊಂಡೋಗಿ ನಾವೇ ಸ್ವಯೋಜಿತವಾಗಿ ನಮ್ಮ ಸ್ವಂತ ದನಗಳದ್ದೆಲ್ಲ ತಗೊಂಡೋಗಿ ಸುತ್ತ ಹಾಕಿ ಬರ್ತಾ ಇದ್ದೀನಿ. ನೀರು ಬಿಡ್ತಾ ಇದ್ದೀನಿ. ನಮ್ಮ ತೋಟದ ನೀರುಗಳನ್ನೇ ಸುತ್ತಮುತ್ತ ಎಲ್ಲ ತಗೊಂಡ ಪೈಪ್ ಹಚ್ತೀನಿ. ಅದು ನಾವು ಒಳ್ಳೆ ಕೆಲಸ ಮಾಡ್ತಿದ್ದೀನಿ ಅಂತ ನಂಗೆ ಅನ್ನಿಸ್ತು. ಬಟ್ ಆದ್ರೆ ನಿಮ್ಮ ಹತ್ರ ಒಂದ್ಸಲ ಗುರುಗಳ ಹತ್ರ ಕೇಳಬೇಕು ಅನ್ನಿಸ್ತು, ಅದಕ್ಕೆ ಕೇಳಿದೆ ಗುರುಗಳೇ. ಪ್ಲೀಸ್ ಹೆಲ್ಪ್ ಮಾಡಿ ಗುರುಗಳೇ. ನನ್ನ ಜೀವನದಲ್ಲಿ ಪ್ರೇರಣೆ ಆಯಿತು ಅಂದ್ರೆ ಫಸ್ಟ್ ಮೊದಲನೇದು ತಂದೆ ತಾಯಿ, ನೆಕ್ಸ್ಟ್ ಗುರು. ನನಗೆ 1ನೇ ಕ್ಲಾಸಿಂದ 5ನೇ, 2ನೇ 3ನೇ ಗುರು, ನೆಕ್ಸ್ಟ್ ಗುರುಗಳು ನೀವೇ ಗುರುಗಳೇ. ದೇವ್ರನಿಗೂ ನನ್ನ ಎತ್ತ ತಾಯಿ ಸತ್ಯಾಗೋ 4ನೇ ಗುರು ನೀವು. ಮತ್ತೆ ತಪ್ಪು ಮಾಡ್ತಾ ಇದೀಯಾ? ನಿಮ್ಮಪ್ಪ ಗುರು ಹೋಗಲೇ, ನಿಮ್ಮ ತಾತ ಗುರು. ಇನ್ನೊಂದ್ಸಲ ಅವ್ರ ಹತ್ರನ ಗುರು ಅಂದಿದೀಯ ಅಂದ್ರೆ ನೋಡೋ ಚೆನ್ನಾಗಿರಲ್ಲ, ಹೇಳ್ತಾ ಇದೀನಿ. ಅವ್ರ ಹತ್ರ ಅಷ್ಟೇ, ಯಾವ ಗುರುನಲ್ಲ ನಿಮ್ಮಂತ ಶಿಷ್ಯರು ಬೇಕಾಗೂ ಇಲ್ಲ. ಇವನು ಒಬ್ಬಂಟಿ ಕಣೋ, ಒಬ್ಬಂಟಿ. ಪ್ರಪಂಚದಲ್ಲಿ ಯಾರು ಒಬ್ಬಂಟಿ ಇಲ್ಲ ಅವರ ಹತ್ರ. ನಿಮಗೆ ಸಾವಿರಾರು ಜನ, ಲಕ್ಷಾಂತರ ಫಾಲೋವರ್ಸ್, ಅದರಲ್ಲಿ ನಾನು ಅದರಲ್ಲೊಬ್ಬ ಅವರ ಹತ್ರ. ನೀವು ಅನಾಥರಲ್ಲ. ನಿಮಗೆ ಸಾವಿರಾರು ಜನ ದೇವರು ಅಂತ ಪೂಜೆ ಮಾಡೋಂಥ ಭಕ್ತಾದಿಗಳಿದ್ದಾರೆ. ಯಾರೋ ಕಿತ್ತೋದ್ರೆ 4 ಜನ ಏನೋ ಕಿತ್ತೋ ಥರ ಮಾತಾಡ್ತಾರೆ ಅಂದರೆ ನಿಮಗೆ ಬೆಲೆ ಯಾವತ್ತೂ ಕಮ್ಮಿ ಆಗಲ್ಲ ಅವ್ರ ಹತ್ರ. ಯಾವತ್ತೂ ದೇವರೇ ಪೂಜಾನೇ ಅವ್ರ ಹತ್ರ. ನಿಮ್ಮಷ್ಟು ನನಗೆ ತಿಳುವಳಿ ಹೇಳಿಕೆ ಇಲ್ಲ, ಆದರೂ ಹೇಳ್ತೀನಿ, ಬೇಜಾರು ಮಾಡ್ಕೊಬೇಡಿ ಅವ್ರ ಹತ್ರ. ಸಾರಿ. ಅವ್ರ ಹತ್ರ ದೇವರು ಎಲ್ಲಾ ರೂಪದಲ್ಲಿ ಬರೋಕ್ಕಾಗಲ್ಲ ಅಂತೆ, ಮನುಷ್ಯನ ರೂಪದಲ್ಲಿ ಕಳಿಸ್ತಾರಂತೆ ಅವ್ರ ಹತ್ರ. ಬಟ್ ಆ ದೇವ್ರ ರೂಪದಲ್ಲಿ 4 ಈಗ ಪಕ್ಷಿ ಪ್ರಾಣಿಗಳನ್ನ ರಕ್ಷಕ್ಕೆ ಕೊಲ್ತಾರೆ, ತಿಂತಾರೆ, ಬಟ್ ಸೆಕೆಂಡ್ರಿ ಅದು. ಬಟ್ ಅದ್ರ ಮರಗಳನ್ನ ಕಡಿತಾರೆ ಅನ್ನೋ ಉದ್ದೇಶಕ್ಕೆ ರಕ್ಷಿಸಕ್ಕಾಗಲ್ಲ ಅಂತ ಮನುಷ್ಯ ರೂಪದಲ್ಲಿ, ಅಹೋರಾತ್ರನ ರೂಪದಲ್ಲಿ ದೇವರು ನಿಮ್ಮನ್ನು ಕಳಿಸಿದ್ದಾನೆ ಅವ್ರ ಹತ್ರ. ನನಗೆ 2 ಹೆಣ್ಮಕ್ಳು ಅವ್ರ ಹತ್ರ. ಅವರನ್ನು ಸಹ ಮರಗಳ ಸೇವನೆಗೋಸ್ಕರ ಮುಡುಪಾಗಿಡ್ತಿದ್ದೀನಿ ಅವ್ರ ಹತ್ರ. ಅವ್ರು ಇನ್ನೂ 5ನೇ ಕ್ಲಾಸು 6ನೇ ಕ್ಲಾಸ್ ಓದ್ತಾರೆ ಅವ್ರ ಹತ್ರ. ಬಟ್ ಅವರು ನನ್ನ ಮಕ್ಕಳು ಸಹ ಮರಗಳಿಗೋಸ್ಕರ ತುಂಬಾ ಹೆಲ್ಪ್ ಮಾಡ್ತಾರೆ ಅವ್ರ ಹತ್ರ. ನನ್ನ ಮಕ್ಕಳು ಒಂದು ಸಲ ನಿಮ್ಮನ್ನು ನೋಡಬೇಕಂತಿದೆ ಅವ್ರ ಹತ್ರ. KB ಕ್ರಾಸಿಗೆ ಬಂದಿರಿ, ಬಟ್ ನಾನು ಅವತ್ತಿರಲಿಲ್ಲ ಅವ್ರ ಹತ್ರ. ಮನೆಗೆ ಬಂದು ಕಾರಣ ಆಫಾರ ಮಾಡೋಕ್ಕಂತ ತುಂಬ ಆಸೆ ಆಗಿತ್ತು. ಬಟ್ ನಮ್ಮ ಬ್ರದರ್ ಇದ್ರು ಅವತ್ತು. ಇನ್ನೊಂದು ಸಲ ದಯವಿಟ್ಟು KB ಕ್ರಾಸ್ ಕಡೆ ಬಂದರೆ ನಮ್ಮ ಬಡವನ ಆತಿಥ್ಯ ಸ್ವೀಕರಿಸ್ಬೇಕು ಅಂತ ತುಂಬ ಧನ್ಯವಾದಗಳಿಗೆ ಅನಂತವಾಗಿ ನಿಮ್ಮನ್ನು ಪಾದವೃಂದವಾಗಿ ಬೇಡುತ್ತೇನೆ. ದಯವಿಟ್ಟು ನಮ್ಮ ಬಡವರ ಕುಟೀರದ ಮನೆಯಲ್ಲಿ ಒಂದು ಔತಣವನ್ನು ಏರ್ಪಡಿಸೋಕೆ ಅವಕಾಶ ಕೊಡಿ ಅಂತೇಳಿ ನಿಮ್ಮಲ್ಲಿ ಕಳಕಳೆಯಾಗಿ ನಾನು ಪ್ರಾರ್ಥನೆ ಮಾಡಿಕೊಳ್ತೀನಿ ಅವ್ರ ಹತ್ರ. ಸಾಕೋ, ಬೇಡ ಬಂಗಾರು. ದೇವರು ದೊಡ್ಡದು ಕಣೋ, ಅಹೋರಾತ್ರ ತೃಣ ಮಾತ್ರ ಕಣೋ. ಇನ್ನೊಂದ್ಸಲ ಹೊಗಳಿದ್ಯಾ ನಿನಗೆ ನೋಡು ಚೆನ್ನಾಗಿರೋದಿಲ್ಲ. ಹೊಗಳಿದವರನ್ನ ಉಗುಳುತ್ತಾನೆ ಅಹೋರಾತ್ರ, ತೆಗಳಿದವರನ್ನ ಹೊಗಳುತ್ತಾನೆ ಅಹೋರಾತ್ರ. ಹೆಣ್ಣ ನಿಂದಕರನ್ನ ಖಂಡಿಸುತ್ತಾನೆ ಅಹೋರಾತ್ರ, ಜೂಜಾಡಿಗರನ್ನ ದಂಡಿಸುತ್ತಾನೆ ಅಹೋರಾತ್ರ. ಬೇಡ್ವೋ, ಹೊಗಳ್ಬೇಡ್ರೋ, ಬೇಡ್ರೋ, ಚೆನ್ನಾಗಿರಲ್ಲ, ಹೇಳ್ತಾ ಇದೀನಿ. ಗುರು ಅನ್ಬೇಡ್ರೋ ಅಂದ್ರೆ ಗುರು ಅಂತ ಇದ್ದೀರಿ. ಜೀವನದಲ್ಲಿ ಇವತ್ತು ನಾನೊಬ್ಬ ಮನುಷ್ಯನಾಗಿದ್ದೀನಿ ಅಂದರೆ ಅದಕ್ಕೆ ಕಾರಣ ಅವ್ರ ಹತ್ರ. ನನ್ನ ಮೊಬೈಲ್ ಹಿಡ್ಕೊಂಡು ರಾತ್ರಿ ಹೋಗಲೂ ನೋಡ್ತಿದ್ದೆ. ಬಟ್ ಅವ್ರ ಹತ್ರ ಜೊತೆ ಮಾತಾಡಬೇಕು ಅಂತ ನಿಮ್ಮ ವಿಡಿಯೋ ನೋಡಿ ನಾನು ಸಾವಿರಾರು ಲೈಕ್ ಕೊಡ್ತಿದ್ದೆ. ನಂಬರ್ ಸಿಗ್ಲಿಲ್ಲ, ಗೂಗಲಲ್ಲಿ ಸರ್ಚ್ ಮಾಡಿ ನಿಮ್ಮ ನಂಬರ್ ತಗೊಂಡೆ. ಬಟ್ ಆದ್ರೆ ನಿಮ್ಮ ಮನುಷ್ಯನ ಆಗ್ಬೇಕು ಅಂತ ಅನಿಸಿದ್ದೆ ಅವ್ರ ಹತ್ರನಿಂದ. ನಾನು ಏನೇನೋ ಮಾಡ್ಕೊಂಡು ಏನೇನು ಕೆಟ್ಟ ಆಟದಲ್ಲೆಲ್ಲ ಬಿದ್ದು, ವೆಹಿಕಲ್ ಡಿಪಾರ್ಟ್ಮೆಂಟಲ್ಲೆಲ್ಲ ಇದ್ದು ವೆಹಿಕಲೆಲ್ಲ ಲಾಸ್ ಮಾಡ್ಕೊಂಡು ತುಂಬ ಲಾಸ್ ಮಾಡ್ಕೊಂಡೆ ಅವ್ರ ಹತ್ರ. ಬಟ್ ಆದರೆ ಒಂದು ಒಳ್ಳೆ ಬುದ್ಧಿ ಕಲಿಬೇಕು, ಒಳ್ಳೆ ಮನುಷ್ಯನಾಗಬೇಕು ಅಂತೇಳಿ ಇವತ್ತು ಒಂದು ಒಳ್ಳೆ ತಂದೆಯಿಂದ ಬದುಕಬೇಕು ಅಂತ ನಾನು ಕಲ್ತಿದ್ದೆ ಅವ್ರ ಹತ್ರ. ನಮ್ಮ ತಂದೆ ತಾಯಿ ಆಶೀರ್ವಾದ, ಅವರು ತುಂಬ ಆಸೆ ಪಡೋರು. ಇವತ್ತು ಅವರು ತುಂಬ ಖುಷಿಯಾಗಿದ್ದಾರೆ ಅವ್ರ ಹತ್ರ. ಬಟ್ ನಿಮ್ಮಿಂದ ಒಂದು ಒಳ್ಳೆ ಬುದ್ಧಿ ಕಲ್ತಿದ್ದೀನಿ, ಒಳ್ಳೆತನ ಆಗ್ತಾಯಿದೆ ನನಗೆ ಅಂದರೆ ಅದಕ್ಕೆ ನಮ್ಮ ತಂದೆ ತಾಯಿ ಆಶೀರ್ವಾದ, ನಿಮ್ಮ ಪ್ರೇರಣೆ ಅಷ್ಟೇ ಅವ್ರ ಹತ್ರ.
ಅವನು ಕಳಿಸ್ತಾನೆ, ಇವನು ಬರ್ತಾನೆ, ಬಿಡೋ, ಸಮಯ ಬಂದಾಗೆಲ್ಲ ಆಗತ್ತೆ. ಆ ಪುಟ್ಟ ಮಕ್ಕಳನ್ನ ಏನು ಹೇಳಕ್ ಹೋಗ್ಬಿಡ. ನಿನ್ನ ನೋಡಿ ಕಲೀಲಿ ಅವರು, ಕೇಳಿ ಕಲಿಯುವುದು ಬೇಡ, ಕೇಳಿ ಕಲಿಯುವುದು ಬೇಡ. ನೀನು ಆ ಮರ ಒಂದೇ ಅಲ್ಲ, ಯಾವುದೇ ಜೀವಂತ ಇರುವಂತಹ ಜೀವಿ, ಅವುಗಳ ಸೇವೆ ಮಾಡಿ, ಅವುಗಳಿಗೆ ಸಹಾಯ ಮಾಡಿ, ಅವುಗಳ ಜೊತೆ ಸ್ನೇಹಿತನಾಗಿ, ಪರೋಪಕಾರಂ ಇದಂ ಶರೀರಂ ಅಂತ ಇದ್ರೆ ಸಾಕು ಕಣ್ರು. ಅಯ್ಯೋ, ನಾವು ಇದನ್ನು ತಿಂತೀವಿ, ಅದನ್ನು ನಾವ್ಯಾಕೆ ರಕ್ಷಿಸಬೇಕು ಅಂತ ರಕ್ಷಣೆ ಮಾಡಿದ್ದನ್ನೇ ತಿಂದ್ರೆ ಪಾಪ ಇಲ್ವೋ? ಹುಲಿ ನೋಡು, ಆ ತನ್ನ ಏರಿಯಾದಲ್ಲಿರೋ ಜಿಂಕೆಗಳನ್ನ ಯಾರಾದರೂ ಮುಟ್ಲಿ ಸಿಗಿದಾಕ್ಬಿಡುತ್ತೆ. ಹಸಿವಿಲ್ಲದೆ ಇದ್ದಾಗ ತನ್ನ ಮೇಲೆ ಎರಗಿದ್ರೂ ಜಿಂಕೆ ಮರಿಗಳನ್ನು ಮುದ್ದಿಸುತ್ತೆ ವಿನಃ ಕ್ರೂರಿ ಅಲ್ವೋ? ಪ್ರಕೃತಿಲಿ ಬೇರೆ ಪ್ರಾಣಿಗಳಿಗಿರೋ ಪರಿಜ್ಞಾನ ನಮಗಿಲ್ಲ. ನಾವು ಉಪಯೋಗಿಸ್ತೀವಿ ಅಂದ ಮಾತ್ರಕ್ಕೆ ಅವುಗಳನ್ನು ರಕ್ಷಿಸಬಾರದು ಅಂತ ಏನಾದರೂ ಇದೆಯೇನೋ? ನಾವು ಸತ್ತ ಮರದಿಂದ ಬಳಸಿದ ಸಲಕರಣೆಗಳನ್ನು ಮನೆಯಲ್ಲಿ ಬಾಗಿಲು ಕಿಟಕಿ ಮಾಡ್ಕೋತೀವಿ ಅಂತ ಮರಗಳನ್ನು ಕ್ರೂರ ದೃಷ್ಟಿಯಿಂದ ನೋಡ್ಬೇಕೇನೋ? ಅವುಗಳನ್ನ ಪೂಜಿಸಬೇಕು. ಸತ್ತ ಮೇಲೂ ಜನಗಳ ಹೆಣ ಸುಡೋಕ್ಕೂ ಅದೇ ಕಟ್ಟಿಗೆ ಬೇಕು. ಮುದಿಗಾಲದಲ್ಲಿ ಊರುಗೋಲಿಗೂ ಕಟ್ಟಿಗೆ ಬೇಕು, ಉರುವಲಿಗೂ ಕಟ್ಟಿಗೆ ಬೇಕು. ಮರನ ಯಾಕೋ ದ್ವೇಷಿಸ್ತೀರಿ ಅನ್ನೋ ಪರಿಜ್ಞಾನ ಇರಬೇಕು. ನಾವು ಹೊದ್ದಿಕೊಳ್ಳುವ ಹೊದಿಕೆ ಕುರಿಯ ಕೂದಲುಗಳಿಂದ ಆಗಿದೆ ಅನ್ನೋ ಪರಿಜ್ಞಾನ ಇರಬೇಕು. ಕಂಬಳಿ, ಕುರಿಯಿಂದ ಆದ ಕಂಬಳಿ ಅಂತ ಅರ್ಥ. ಹೀಗೆ ತಿನ್ನುವುದಷ್ಟಕ್ಕಲ್ಲೇ ಅಷ್ಟೇ ಅಲ್ಲ, ಅನೇಕ ವಿಚಾರಗಳಿಗೆ ಪ್ರಾಣಿ ಪಕ್ಷಿ ಗಿಡ ಮರಗಳು ಮನುಷ್ಯನಿಗೆ ಸಹಾಯಕವಾಗಿದೆ. ಮನುಷ್ಯ, ನೀನು ಜೀವಕೋಟಿಯ ಭೂಮಿಯ ರಾಜ, ನೀನು ನಮ್ಮನ್ನು ಬಳಸ್ಕೋ ಅಂತ ಹೇಳೋಕ್ಕೆ ಹುಟ್ಟಿವೆ. ಆದರೆ ಹಿಂಸಿಸೋದು ಯಾಕೋ ನೀವು? ಬಳಸ್ಕೊಳಕ್ ಬಿಟ್ಟರು ಹಿಂಸಿಸ್ತಿರಲ್ಲೋ? ಬಳಸ್ಕೊಳಕ್ ಬಿಟ್ಟಿರೋದ್ರಿಂದ ದೇವರು ಅದು ಗುಲಾಮರಲ್ಲ. ಕೊಡುವವನು ದೇವ, ಬೇಡುವವನು ಅಲ್ಲ. ಅವರು ನಿಮ್ಮ ಹತ್ರ ಏನೂ ಬೇಡ್ತಾ ಇಲ್ಲ, ನಿನಗೆ ಕೊಡ್ತಾ ಇದೆ. ದೇವ್ರ ತರ ನೋಡ್ಬೇಕಾ ಬೇಡವಾ ಪರಿಸರವನ್ನ? ಏನು ಈಗ ಬಂದಂಗೆ ಮಾತಾಡ್ತಾರೆ, ಅರ್ಥವಿಲ್ಲದೆ ಮಾತಾಡ್ತಾರೆ. ಅದಕ್ಕೆ ಅಹೋರಾತ್ರ ಒಬ್ಬಂಟಿ. ಅಹೋರಾತ್ರನಿಗೆ ಯಾರ ಹೊಗಳಿಕೆ ತೆಗಳಿಕೆಗಳು ಬೇಕಾಗಿಲ್ಲ. ಆತ್ಮಸಂತೃಪ್ತಿ ಕಣ. ಪರಿಸರನ ನಾ ಸಲಹುತ್ತಾ ಇದ್ದೀನಿ, ದೇವ್ರ ತರ ನೋಡ್ತಾ ಇದ್ದೀನಿ ಅನ್ನೋ ಆತ್ಮಸಂತೃಪ್ತಿ ಇದೆಯೋ ಅಹೋರಾತ್ರನಿಗೆ, ಅಷ್ಟು ಸಾಕು ಬಿಡ. ಹೊಗಳುವವರು ಬೇಡ, ತೆಗಳುವವರು ಬೇಡ. ನಿಮ್ಮಷ್ಟಕ್ಕೆ ನೀವು ಇಷ್ಟ ಇದ್ರೆ ಇದನ್ನ ಅನುಸರಿಸಿ, ಇಲ್ಲ ಅಂದ್ರೆ ಇದನ್ನ ದೂರ ಸರಿಸಿ. ತಂಟೆಗೆ ಬಂದ್ರೆ ಅಹೋರಾತ್ರನ ಬೈಯುವ ನೆಪದಲ್ಲಿ ಪರಿಸರ ಹಾನಿ ಮಾಡಿದ್ರು, ಅಹೋರಾತ್ರನ ಬೈಯುವ ನೆಪದಲ್ಲಿ ಹೆಣ್ಣನಿಂದ ಮೊನ್ನೆ ಮಾಡಿದ್ರು ಕೂಡ ಅಹೋರಾತ್ರ ನಿಮ್ಮ ಎಲ್ಲರ ಪಾಲಿಗೆ ಪ್ರಳಯ ರುದ್ರ ಆಗ್ತಾನೆ ಅನ್ನೋದನ್ನ ಮರಿಬೇಡಿ. ದೇಶಕ್ಕೋಸ್ಕರ ಮರಣ ಅಂದ್ರೆ ಸದಾ ಶಿವನ ಚರಣ ಕಣ್ರಿ. ಸಾವಿಗಂಜದ ವೀರಂಗೆ ಶತ್ರುನ್ ಸಾಯಿಸೋ ಹಕ್ಕೈತೆ. ಈ ಸಾಲುಗಳು ನೆನಪಿರ್ಲಿ. ನಿನ್ ತಾಯಿ, ನಿನ್ ಮಕ್ಕಳ ತಾಯಿನ್ ದ್ವೇಷಗಳೆಂದು ಮಾಡಬೇಡ. ಎಲ್ಲರ ತಾಯಿ ಭಾರತಮ್ಮನ ಪೂಜೆಗಳೆಂದು ಬಿಡಬೇಡ ಅಂತ. ಕಂಪ್ಯೂಟರ್ನೇ ನಂಬ್ಕೊಂಡ್ಬಿಟ್ರೆ ಹೊಟ್ಟೆಗ್ ಮಣ್ಣೆ ತಿನ್ನೋದು. ಇವೆಲ್ಲ ಕಲ್ತ್ಕೊಳ್ರೋ. ಧನ್ಯವಾದ. ಅಹೋರಾತ್ರ. ಅಹೋರಾತ್ರೆ, ನೀವು ಹೇಳಿದ್ದೆಲ್ಲ ನಾನು ಇಷ್ಟುವರೆಗೂ ಅರ್ಥ ಮಾಡ್ಕೊಂಡೆ. ಆದರೆ ನನ್ನಲ್ಲಿ ಕ್ಲಾರಿಫೈ ಒಂದೇ ವಿಚಾರ. ದೇವರು ಮಾಡಿಸ್ತಾನೆ, ನಾನು ಮಾಡುತ್ತೇನೆ ಅಂತ ನೀವು ಹೇಳಿರಿ. ಆದರೆ ದೇವರು ಹೇಳುತ್ತಿದ್ದಾನೆ, ನಾವು ನಮ್ಮ ಗುರುಗಳು ಅಹೋರಾತ್ರ ಅಂತ ನನ್ನ ಭಾವನೆ.
ಭಗವಂತ ಹೇಳ್ತಾನೆ ನಿಮಗೆ, ನೀವು ಮಾಡ್ತಾ ಇದ್ದೀರಿ ಒಪ್ಕೊಂತೀನಿ. ನಮಗೆ ಅಹೋರಾತ್ರ ಹೇಳಿದ್ರೆ ನಾವು ಮಾಡ್ತಾ ಇದ್ದೀವಿ. ಬಟ್ ನಮಗೆ ಭಗವಂತ ಪ್ರೇರಣೆ ಆಗಿಲ್ಲ. ಭಗವಂತ ನಿಮಗೆ 99% ನಿಮಗೆ ಪ್ರೇರಣೆ ಆಗಿದ್ದಾನೆ. ಯಾಕೆಂದರೆ ನೀವು ಮಾಡೋ ಅಂಥ ಕೆಲಸಗಳು, ನೀವು ಕಾಲಚಕ್ರ ಅಂತ ಬರೆಯೋ ಅಂಥರು, ಅದರಲ್ಲಿ ನಿಮ್ಮಲ್ಲಿ ಇರೋ ಅಂಥ ಗುಣಗಳು, ಪ್ರಪಂಚಕ್ಕೆ ನಮ್ಮ ಇಂಡಿಯಾದಲ್ಲಿ ಭಾರತ ಮಾತೆಗೆ ಸಲ್ಲಿಸಕ್ಕಂಥ ಸೇವೆ, ನಾವಿನ್ನೂ 1% ಅಲ್ಲ, 5% ನಾವಿನ್ನೂ ಏನೂ ಮಾಡಿಲ್ಲ. ಅದಕ್ಕೆ ಭಗವಂತ 99% ನಿಮಗೆ ಅಷ್ಟು ನಮಗಿನ್ನೂ ಹೊಂದಿಲ್ಲ. ಅದಕ್ಕೋಸ್ಕರ ಭಗವಂತ ನಿಮಗೆ ಪ್ರೇರಣೆ, ನೀವು ಭಗವಂತನ ಸೇವೆ ಮಾಡ್ತಾ ಇದ್ದೀರ. ನಮಗಿನ್ನು ಭಗವಂತ ಅಷ್ಟು ಹೊಂದಿಲ್ಲ. ನಾವು ಅದರಲ್ಲಿ ಭಗವಂತ ನಿಮ್ಮಲ್ಲಿ ನಾವು ಭಗವಂತನ ಕಾಣ್ತಿದ್ದೀವಿ. ಏಕೆಂದರೆ 4 ಜನಕ್ಕೆ ಮಾರ್ಗ ತೋರಿಸ್ತಾನೆ ಭಗವಂತ. ಸಿದ್ಧಲಿಂಗ ಸ್ವಾಮಿಗಳು ಊರು ಅಲ್ದೆಲ್ಲ ಅಲ್ದ್ಬಿಟ್ಟು ಕೊನೆಗೆಲ್ಲರೂ ನಾನು ಇಲ್ಲೇ ನೆಲೆಸ್ತೀನಿ ಅಂತೇಳಿ ದೇವರು ಸಿದ್ಧಲಿಂಗ ಯಡಿಯೂರಿನಲ್ಲಿ ಇದು ಕಾಯವಾದರು. ಹಂಗೆ ನೀವು ಇಡೀ ಕರ್ನಾಟಕ, ಮುಂಬೈನಲ್ಲಿ ಇದ್ಕೊಂಡು ಬೆಂಗಳೂರು, ಕರ್ನಾಟಕ ಪ್ರತಿಯೊಂದು ಎಲ್ಲ ರೀತಿಯಲ್ಲೂ ನಿಮ್ಮ ವರ್ಚಸ್ಸನ್ನು ನಿಮ್ಮ ದೇಶ ಸೇವೆಯನ್ನಲ್ಲಿ ಮಾಡ್ತಾ ಇದ್ದೀರ. ನೀವು ಯಾವತ್ತೂ ಸ್ವಾರ್ಥಕ್ಕೋಸ್ಕರ ಏನೂ ಮಾಡಿಲ್ಲ. ನಮ್ಮ ಅಕ್ಕ ತಂಗಿರಿಗಾಗ್ಬೋದು, ನಿಮಗಾಗಲಿ, ನಿಮ್ಮ ಫ್ಯಾಮಿಲಿಗಾಗಲಿ ನೀವು ಯಾವುದೂ ಕೆಟ್ಟದಾಗ ಏನೂ ಮಾಡಿಲ್ಲ. ನಿಮ್ಮ ಸ್ವಯಂ ದೇಶ ಸೇವೆ ಮಾಡ್ತಾ ಇದ್ದೀರ. ದೇಶ ಸೇವೆ ಈಶ ಸೇವೆ ಅಂತೇಳಿ ತಿಳ್ಕೊಂಡ್ರೆ ನಾನು ಮಹಾತ್ಮ ಗಾಂಧೀಜಿ ಸತ್ತೋದ್ರು. ಅವ್ರ ಬೆಲೆ ಬದುಕಿದ್ದಾಗ ಯಾರಿಗೂ ಗೊತ್ತಾಗಲಿಲ್ಲ. ಇವತ್ತು ಫೋಟೋ ಇಟ್ಟು ಪೂಜೆ ಮಾಡ್ತಾರೆ. ಬಟ್ ಅವತ್ತೇ ಮಹಾತ್ಮ ಗಾಂಧಿ ಅಂತ ಪೂಜೆ ಮಾಡಿದರೆ ಇವತ್ತಿಗೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ. ಮಹಾತ್ಮ ಗಾಂಧಿ ಏನಾರು ಇವತ್ತೇನಾರು ಬದುಕಿದ್ರೆ ನೆನಕ್ಕೆ ಸತ್ತೋಗ್ಬಿಡೋರು. ನಮ್ಮ ದೇಶ ನೋಡಿ, ಹೊಲಸು ರಾಜಕೀಯ, ನಮ್ಮ ಕೆಟ್ಟ ಸಮಾಜ ನೋಡಿ ನೆನಕ್ಕೆ ಸತ್ತೋಗ್ಬಿಡೋರು ಪುಣ್ಯಾತ್ಮ. ಇವತ್ತು ಅವರಿಲ್ಲ, ಏನು ಮಾಡೋದು? ಅದಕ್ಕೆ ಮಹಾತ್ಮ ಗಾಂಧಿ ಬದುಕಿದ್ದ ಬೆಲೆ ಇಲ್ಲ ಅಂತ ಮೆಸೇಜ್ ಮಾಡಿದ್ದೆ. ಯಾರ್ಯಾರ್ಬೋದು ಅಹೋರಾತ್ರ ಅವರೇ. ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನ ಏನಕ್ಕೆ ರಚನೆ ಮಾಡಿರು? 4 ಜನಕ್ಕೆ ಒಳ್ಳೇದಾಗಲಿ, ಸಂವಿಧಾನದ ಬದಲ ಒಳ್ಳೆತನದಿಂದ 4 ಜನ ಬಡವ್ರ ಬಗ್ಗೆ ಸೇವೆ ಯಾರೂ ಮಾಡ್ತಿಲ್ಲ. ಅವರ ಸ್ವಾರ್ಥಕ್ಕೆ ಕೋಟ್ಯಾಂತರ ರೂಪಾಯಿ ಮಾಡ್ಕೊಂತಾರೆ, ಲಕ್ಷಾಂತರ ರೂಪಾಯಿ ಮಾಡ್ಕೊಂತಾರೆ. ಏನೋ ತನ್ನ ಬ್ಯಾಂಕ್ ಹಣ ಇಡ್ತಾರೆ. ಬಡವ್ರು ಇವತ್ತು ಹಳ್ಳಿ ಕಡೆ ಸಾಯ್ತಿದ್ರೆ ಅಹೋರಾತ್ರ. ಯಾರಿಗೆ ಹೆಲ್ಪ್ ಮಾಡ್ತೀರ ಅಹೋರಾತ್ರ? ನೀವು ಯಾವ್ದಾರ ಉದ್ದೇಶ ಇಟ್ಕೊಂಡು ಏನೋ ಮಾಡ್ತಿಲ್ವಲ್ಲ, ಯಾರು ದುಡ್ಡು ಬಾಚಾಕಿ ಅಂತಿಲ್ವಲ್ಲ. ನಿಮ್ಮ ಸ್ವಾರ್ಥಕ್ಕೆ ದೇಶ ಒಳ್ಳೇದಾಗಲಿ, ನಮ್ಗೆ ಒಳ್ಳೇದಾಗಲಿ, ನಮ್ಮ ಮುಂದಿನ ಜನ್ರೇಷನ್ಗೆ ಒಳ್ಳೇದಾಗಲಿ. ಇಂಥ ಮರ ಇದ್ದು ಇಂಡಿಯಾದಲ್ಲಿ, ಕರ್ನಾಟಕದಲ್ಲಿ ಇಂಥ ಮರ ಇದ್ದು ಹಿಂಗೆಲ್ಲ ನಮಗೆ ಆರೋಗ್ಯ ಭಾಗ್ಯ ಎಲ್ಲ ಸಿಕ್ತಿತ್ತು. ಎಲ್ಲ ಕಡಿಬೇಡ್ರು ಅಂತೇಳಿ ನೀವು ಬಡ್ಕೊಂತೀರಿ. ಯಾರು ಅರ್ಥ ಮಾಡ್ಕೊಳ್ಳೋದು ಹಾಗಾದ್ರೆ? ಇಷ್ಟೆಲ್ಲ ನೀವು ಬಡ್ಕೊಂಡ್ರು ಯಾರಿಗೂ ಅರ್ಥ ಮಾಡ್ಕೊಂತಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾನು ನೋಡಿದ ಮಟ್ಟಿಗೆ, ಇತ್ತೀಚಿನ ದಿನಗಳಲ್ಲಿ 60% ಜನ ಬದಲಾಗಿದ್ದಾರೆ. ಎಲ್ಲ ಅಹೋರಾತ್ರ ಮಾತು ಕೇಳಿರ್ಬೋದು, ಕೇಳಿಸ್ಕೊಂತಿರ್ಬೋದು, 4 ಜನದಿಂದ 4 ಜನಕ್ಕೆ ತಲುಪಿರ್ಬೋದು. ಬಟ್ ಇವತ್ತು ಬದಲಾಗ್ತಿದ್ದಾರೆ. ಪ್ರತಿಯೊಬ್ಬ ಹುಡುಗರು ನಮ್ಮ ತಾಲೂಕಿನಲ್ಲಿ ಒಬ್ಬ ಮೊಹಮ್ಮದ್ ಹುಸೇನ್ ಅಂತ ಇದ್ದಾನೆ. ಅವನು ಯಾರ್ದಾರೆ ಬರ್ತಡೇ ಬಂದರು, ಒಂದು ಪ್ರಾಣಿಗಳಲ್ಲಿ ಫಾರೆಸ್ಟ್ ಇದೆ ನಮ್ಮಲ್ಲಿ, ಆ ಫಾರೆಸ್ಟ್ಗೆ ಹೋಗ್ಬಿಟ್ಟು ತೊಟ್ಟಿ ಕಟ್ಟಿಸಿ ನೀರು ಬಿಡ್ತಾರೆ. ಇವತ್ತು ನನ್ನ ಬರ್ತಡೇ ಆದರೆ 350 ರೂಪಾಯಿ ವಾಟರ್ ಟ್ಯಾಂಕರ್ ಒಂದು, ಆ ಟ್ಯಾಂಕರ್ 350 ರೂಪಾಯಿ ಇಸ್ಕೊಂಡು ಯಾರು ಬರ್ತಡೇ ಕೇಕ್ ಕಟ್ ಮಾಡಲ್ಲ, ತಣ್ಣ ನೀರು ಬಿಡ್ತೀವಿ ಪ್ರಾಣಿಗಳಿಗೋಸ್ಕರ ಕುಡಿಲಿ ಅಂತ. ನಮ್ಮ ತಾಲೂಕಲ್ಲಿ ಅದೊಂದು ಗ್ರೂಪ್ ಮಾಡ್ಕೊಂಡು, ನೆರಳು ಅಂತ ಗ್ರೂಪ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಆ ಥರ ಎಲ್ಲರೂ ಒಬ್ಬರಿಂದ ಒಬ್ರು ಬದಲಾದರೆ ನಮ್ಮ ಇಂಡಿಯಾ ಇವತ್ತು ಸ್ವಚ್ಛ ಭಾರತ ಅಭಿಯಾನ ಅಂತ ಏನಿದು ಆ ಥರ ಆಗ್ಬಿಟ್ಟು ಗಿಡ ಮರ ಪ್ರಾಣಿ ಪಕ್ಷಿಗಳಿದ್ದರೆ ನಮ್ಮ ಮುಂದಿನ ಜನ್ರೇಷನ್ಗೆ ನಮ್ಮ ಮಕ್ಕಳಿಗೆ ನೋಡೋ ಅಂಥ ಭಾಗ್ಯ ಸಿಗುತ್ತೆ. ಇಲ್ಲ ಅಂದರೆ ಹಿಂಗೆ ನಾಶವಾಗುತ್ತೆ ಅಹೋರಾತ್ರ. ನನ್ನ ಆತ್ಮ ಸಾಕ್ಷಿಯಾಗಿ ಹೇಳ್ತೀನಿ, ನಮ್ಮ ಮುಂದಿನ ಜನ್ರೇಷನ್, ನನ್ನ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳಿಗೆ ನಮ್ಮ ಕರ್ನಾಟಕದಲ್ಲಿ, ಇಂಡಿಯಾದಲ್ಲಿ, ಭಾರತ ಮಾತೆ ಮಡಿದಲ್ಲಿ ಇಂಥ ಪ್ರಾಣಿಗಳಿದ್ದು, ಇಂಥ ಮರಗಳಿದ್ದು ಅಂತ ಖುಷಿ ಆಗ್ಬೇಕು ಅವ್ರು ನೋಡಿ. ನಾವು ಬರೀ ಪುಸ್ತಕದಲ್ಲಿ ತೋರಿಸಿ ಇಂಥ ಮರಿದ್ದು ಅಂತ ಹೇಳಿರೋದು ಬೆಲೆ ಇರಲ್ಲ ಅಹೋರಾತ್ರ. ನಿಮ್ಮ ಆಸೆ ಈಡೇರಲಿ ಅಂತೇಳಿ ನಾನು ಭಗವಂತನ ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ ಅಹೋರಾತ್ರ. ನಿಮ್ಮ ಜೊತೆ ಮಾತಾಡೋಕ್ಕಾಗ್ತಿಲ್ಲ, ಫೋನ್ ಮಾಡಿದ್ರೆ ನೀವು ಪಾಪ ಬ್ಯುಸಿ ಇರ್ತೀರ, ರಿಸೀವ್ ಮಾಡೋಕ್ಕಾಗಲ್ಲ. ಯಾರ್ಯಾರೋ ನಿಮಗೆ ಫೋನ್ ಮಾಡಿ ಟಾರ್ಚರ್ ಕೊಡ್ತಾರೆ. ನಾವು ಒಳ್ಳೇದು ನನಗೋಸ್ಕರ ನಾನು ಏನೋ ಕೇಳ್ತಿಲ್ಲ ಅಹೋರಾತ್ರ, ನನಗೆ ಬೇಡ ಅಹೋರಾತ್ರ. ಕಷ್ಟಪಟ್ಟು ದುಡಿತೀನಿ, ಏನೋ ಮಾಡ್ಕೊಂಡು ಜೀವನ ಮಾಡ್ಕೊತೀವಿ. ಬಟ್ ಆದರೆ ಒಂದು ಸಲ ನಮ್ಮ ಜಮೀನಿಗೆ ಬನ್ನಿ, ತೋರಿಸ್ತೀನಿ ನಾನು ಏನು ಮಾಡಿದ್ದೀನಿ ಅಂತ ಕಣ್ಣಿಂದ ಒಂದು ಸಲ ತೋರಿಸ್ಬೇಕು ಅಂತ ತುಂಬ ಆಸೆ. ನಮ್ಮ ಬಡವನ ಕುಟೀರದಲ್ಲಿ ಒಂದು ಸಲ ಔತಣ ಮಾಡಬೇಕು. ನನ್ನ ದೇಶ ಉದ್ಧಾರ ಆಗಬೇಕು ಅಂತ ನನ್ನ ಆಸೆ. ನನಗೆ ದೇಶದಿಂದ ಏನೂ ಸಿಗದಿದ್ರೂ ಪರವಾಗಿಲ್ಲ, 4 ಜನ ಬಡವ್ರಿಗೆ ಒಳ್ಳೇದಾದರೆ ಸಾಕು ಅಹೋರಾತ್ರ. ನನಗೆ ಇನ್ನೇನು ಬೇಡ ಅಹೋರಾತ್ರ. ಜಮೀನಿದೆ, ದುಡ್ಕೊಂತಿದ್ದೀನಿ, ಕೈಯಲ್ಲಿ ಕಸ್ಬಿದೆ, ಡ್ರೈವರು. ನಾನು ಲಾರಿ ಮಾರಿರ್ಬೋದು, ಲಾರಿಯಲ್ಲಿ ಇವತ್ತೆಲ್ಲ ಮಾರಿರ್ಬೋದು. ಸ್ವಂತ ಕಸಬಿದೆ, ಎಲ್ಲಿ ಬೇಕಾದ್ರೂ ದುಡ್ಕೊಂತೀನಿ, ಕೆಪಾಸಿಟಿ ನನಗಿದೆ. 4 ಜನಕ್ಕೆ ಹೆಲ್ಪ್ ಮಾಡಬೇಕು ಅನ್ನೋದೇ ನನ್ನ ಆಸೆ ಅಹೋರಾತ್ರ. ನಾನು ತಿನ್ನೋ ಅನ್ನೋದ್ರಲ್ಲಿ 4 ಜನಕ್ಕೆ ಅನ್ನ ಹಾಕ್ಬೇಕು, ಅಷ್ಟೇ ನನ್ನ ಆಸೆ. ಮರ ಗಿಡ ಚೆನ್ನಾಗಿರ್ಬೇಕು,
ತಣ್ಣಗಿರ್ಬೇಕು, ಎಲ್ಲೋದ್ರೂ ತಣ್ಣಗೆ ಕುತ್ಕೊಂಡಿದ್ದಪ್ಪ. ಯಾವ ದೇಶಪ್ಪ ಅಂದರೆ ಇಂಡಿಯಾ ಅಂತ ಹೇಳಕ್ಕೆ ಹೆಮ್ಮೆ ಆಗುತ್ತೆ ಆಹಾರದ. ನಾನು ಹುಟ್ಟೋದು ಪುಣ್ಯ ಭೂಮಿಲಿ ಹುಟ್ಟಿನಿ ಅಂತ ಇವತ್ತು ತುಂಬ ತುಂಬ ಹೆಮ್ಮೆ ಬರ್ತಾ ಇದೆ. ನನಗೆ ಮಾತಾಡೋಕ್ಕೆ ಬರಲ್ಲ ಆಹಾರ ಹತ್ರ. ನಾನೇನಾರ ತಪ್ಪ ಮಾತಾಡಿದರೆ ದಯವಿಟ್ಟು ನಿಮ್ಮ ಪಾದಾರಂಭವಾಗಿ ನನ್ನ ಸಾರಿ ಆಹಾರ ಹತ್ರ.